ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಫ್ಟಿ ನೀವು ನೋಡ್ತಾ ಇದ್ದೀರಾ, ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. 800 ಪ್ಲಸ್ ಪಾಯಿಂಟ್ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಅಪ್. ರೀಸನ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಕ್ಸಿಟ್ ಪೋಲ್ ರಿಸಲ್ಟ್ ನಿನ್ನೆ ಬಂದಿತ್ತಲ್ವಾ. ಸೊ ನಾಳೆ ಕೂಡ ಫೈನಲ್ ರಿಸಲ್ಟ್ ಇದೆ ನಮಗೆ. ಸೊ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿರುತ್ತೆ, ಹುಷಾರಾಗಿ ಟ್ರೇಡ್ ಮಾಡಿ. ಹೊಸಬ್ರಂತ ಇವತ್ತು ಟಚ್ ಕೂಡ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ನ. ಈ ಲೆವೆಲ್ಸ್ ಏನಿದೆಯಲ್ವಾ, ಈ ಲೆವೆಲ್ಸ್ ನ ನೀವು ನೋಡ್ತಾ ಇರಿ, ಓಕೆನಾ. ಯಾವ ತರ ರಿಯಾಕ್ಟ್ ಮಾಡುತ್ತೆ ನಮ್ಮ SR ಲೆವೆಲ್ ಅಂತ. ಓಕೆ, ನಾನು ಇವತ್ತು ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ, ನೋಡಿ ಕೆಳಗಡೆ ಬಂದಿದೆ ಇವತ್ತು ನಿಫ್ಟಿ. ಇದೇ ಲೆವೆಲ್ ನೋಡಿ ನಮ್ಮ ಟಾರ್ಗೆಟ್ ಝೋನ್ ಇದು, ಓಕೆನಾ. ನಾನು ಯಾವಾಗಲೂ ಹೇಳ್ತೀನಲ್ವಾ, ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇಡಬಹುದು ಅಂತ. ಸೊ ಅದೇ ಟಾರ್ಗೆಟ್ ಝೋನ್ ನೋಡಿ ಇವತ್ತು ಸಪೋರ್ಟ್ ಆಗಿ ತಗೊಂಡಿದೆ. ಓಕೆ, ಸಪೋರ್ಟ್ ಆಗಿ ತಗೊಂಡು ಮೇಲೆ ಹೋಗೋ ತರ ಸೈನ್ ಕಾಣ್ತಾ ಇದೆ. ಇವತ್ತು ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ, ಇದು ಮೇಲೆ ಬಂದು ಈ ನಮ್ಮ ಗ್ರೀನ್ ಝೋನ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ. ಸೊ ಇಲ್ಲೇನಾದ್ರೂ ಮತ್ತೆ ಕೆಳಗಡೆ ಬರೋ ತರ ಸೈನ್ ಕೊಟ್ರೆ ನಾನು ಅಪ್ ಟು ಈ ಲೆವೆಲ್ ವರೆಗೂ ಮತ್ತೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ, ಒಂದು ಪುಟ್ ಸೈಡ್ ಟ್ರೇಡ್. ಬಟ್ ಆದ್ರೆ ಸ್ಟಾಪ್ ಲಾಸ್ ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ, ನಿಯರ್ ಇಟ್ಟಿರ್ತೀನಿ, ಇದ್ರ ಮೇಲೆನೆ ಇಟ್ಟಿರ್ತೀನಿ. ಹಾಗೆ ಈ ಗ್ರೀನ್ ಝೋನ್ನೇ ಮೇಲೆ ಅಪ್ ಸೈಡ್ ಅಲ್ಲಿ ಬ್ರೇಕ್ ಮಾಡ್ತು ಅಂತ ಇಟ್ಕೊಳ್ಳಿ, ನಾನು ಒಂದು ರಿಟ್ರೇಸ್ಮೆಂಟ್ಗೆ ವೇಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಒಂದು ಫಸ್ಟ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಮತ್ತೆ ರಿಟ್ರೇಸ್ಮೆಂಟ್ಗೆ ವೇಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಇದ್ರ ಮೇಲೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ಸೊ ನಾಳೆಗೆ ನೋಡುವ ಅದು ಯಾವ ತರ ಹೋಗುತ್ತೆ ಅಂತ. ಬಟ್ ಆದ್ರೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಯಲ್ಲಿ ಸ್ಟಾಪ್ ಲಾಸ್ ಕೂಡ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಓಕೆ, ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅವಾಗ್ಲೂ ಕೂಡ ನಾನು ಡೌನ್ ಸೈಡ್ ನೋಡಿ ಟ್ರೇಡ್ ಮಾಡ್ತೀನಿ. ಸೊ ಸಡನ್ ಆಗಿ ಯಾವುದೇ ರೀತಿ ಎಂಟ್ರಿ ತಗೊಳಕ್ಕೆ ಹೋಗಲ್ಲ. ಓಕೆ, ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ, ನಮ್ಮ ಈ ಲೆವೆಲ್ ಒಳಗಡೆ ಓಪನ್ ಆಗಿದೆ. ಓಪನ್ ಆಗಿ ಕೆಳಗಡೆ ಬರೋ ತರ ಬ್ರೇಕ್ಔಟ್ ಕೊಟ್ಟು ಇನ್ನ ಕೆಳಗಡೆ ಹೋಗೋ ತರ ಒಂದು ಸೈನ್ ಕಾಣ್ತಾ ಇದೆ. ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡಲ್ಲ. ಈ ಝೋನ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ. ಏನಾದ್ರೂ ಕಾಲ್ ಸೈಡ್ ಹೋಗೋ ತರ ಕಾಣ್ತು ಅಂತಂದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇಡಬಹುದು. ಇದಕ್ಕಿಂತ ಮೇಲೆ ನಾನು ಹೋಗಲ್ಲ ಇವತ್ತು. ಹೋದ್ರೆ ಒಂದೊಮ್ಮೆ ನಾಳೆ ನೋಡುವ, ನಾಳೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಇದು ಇವತ್ತು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿಂದ ಈ ಝೋನ್ ಅಲ್ಲಿ ಯಾವ ಕಾರಣಕ್ಕೂ ನಾನು ಎಂಟ್ರಿ ತಗೊಳ್ಳಲ್ಲ. ಯಾಕೆಂದ್ರೆ ಸೊ ಗೊತ್ತಿಲ್ಲ, ಇಲ್ಲಿಂದ ಹಿಂಗೇನೆ ಹೋಗ್ಬಿಡ್ಬೋದು. ಸೊ ಆ ಒಂದು ರೀಸನ್ಗೆ. ಬಟ್ ಈ ಲೆವೆಲ್ ಅಲ್ಲಿ ನಾನು ವೇಟ್ ಮಾಡಿ ನೋಡ್ತೀನಿ, ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ. ಇದು ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಒಂದು ಲೆವೆಲ್ಸ್ ಆಗಿತ್ತು. ಸೊ ಇವತ್ತು ಆದಷ್ಟು ಟ್ರೇಡ್ ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಆಲ್ರೆಡಿ ಒಂದು ದೊಡ್ಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಸೊ ಯಾವ ತರ ಬಿಹೇವ್ ಮಾಡುತ್ತೆ, ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲ ಅಂತ ನೋಡಿ ನಾವು ಟ್ರೇಡ್ ಮಾಡಬೇಕು. ಸೊ ತುಂಬಾ ಹುಷಾರಾಗಿ ಟ್ರೇಡ್ ಮಾಡಿ. ಬಿಗಿನರ್ಸ್ ಅಂತೂ ಇವತ್ತು ಯಾವುದೇ ಕಾರಣಕ್ಕೂ ಟಚ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ವಾಚ್ ಮಾಡ್ತಾ ಇರಿ. ಸೊ ಇವತ್ತು ನಮ್ಮ SR ಲೆವೆಲ್ ಯಾವ ತರ ರಿಯಾಕ್ಟ್ ಮಾಡುತ್ತೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಯಾವ ತರ ಒಂದು ಬಿಹೇವ್ ಮಾಡುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ನಾನು ಆದಷ್ಟು ವಾಚ್ ಮಾಡ್ತೀನಿ. ಆ ತರದ್ದು ಏನಾದ್ರೂ ಒಂದು ಸಿಚುವೇಶನ್ ನನಗೆ ರೈಟ್ ಎಂಟ್ರಿ ಅಂತ ಏನಾದ್ರು ಸಿಕ್ಕಿದ್ರೆ ಮಾತ್ರ ನಾನು ಎಂಟ್ರಿ ತಗೊಂತೀನಿ, ಇಲ್ಲ ಅಂದ್ರೆ ಎಂಟ್ರಿ ಆಗೋಕೆ ಹೋಗಲ್ಲ. ಅದೇ ತರ ಎಲ್ಲ ವ್ಯೂವರ್ಸ್ಗೂ ನಾನು ಹೇಳ್ತಾ ಇರೋದು, ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಆಪ್ಷನ್ ನೀವು ಯಾರಾದ್ರೂ ಎಂಟ್ರಿ ತಗೊಂಡ್ರು ಹೆಡ್ಜ್ ಮಾಡಿ ತಗೊಳ್ಳಿ. ಓಕೆ, ಒಂದು ಏನೋ ನಮ್ಮ ಲಾಸ್ ನ ಲಿಮಿಟ್ ಅಲ್ಲಿ ಇಟ್ಕೋಬಹುದು. ಪ್ರಾಫಿಟ್ ಕೂಡ ಅದೇ ತರ ಲಿಮಿಟ್ ಅಲ್ಲಿ ಇರುತ್ತೆ. ಬಟ್ ಓಕೆ, ಪರವಾಗಿಲ್ಲ, ನಮಗೆ ದೊಡ್ಡ ಲಾಸ್ ಆಗಕ್ಕಿನ್ನ ಸೇಫ್ ಆಗಿರ್ತೀವಲ್ವಾ. ಸೊ ಆ ರೀಸನ್ಗೆ ಓಕೆ, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.